ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸುವರ್ಣಗೆಡ್ಡೆದು ಕೂಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸುವರ್ಣಗೆಡ್ಡೆ ನಾನು ಇದರಲ್ಲಿ ಅರ್ಧ ಸುವರ್ಣಗೆಡ್ಡೆ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಷ್ಟು ಇದ್ರದ್ದು ಮಾಡ್ತಾಯಿಲ್ಲ, ಅರ್ಧ ಸುವರ್ಣಗೆಡ್ಡೆ ತೊಗೊಳ್ತಾ ಇದ್ದೀನಿ. ಈಗ ಅದನ್ನು ಕಟ್ ಮಾಡಿಕೊಂಡು ಅದರದ್ದು ಸಿಪ್ಪೆನ ತಕ್ಕೋಬೇಕು. ಸಿಪ್ಪೆನೆಲ್ಲ ಸ್ವಲ್ಪ ದಪ್ಪವಾಗಿ ತೆಕ್ಕೊಂಡ್ರೆ, ಯಾಕಂದರೆ ಜಾಸ್ತಿ ಮಣ್ಣಿರುತ್ತೆ ಇದರಲ್ಲಿ, ಅದಕ್ಕೆ ಸ್ವಲ್ಪ ದಪ್ಪವಾಗಿ ಸಿಪ್ಪೆನ ತಕ್ಕೋಬೇಕು. ಆಮೇಲೆ ಅದನ್ನು ನಾನಿವಾಗ 4 ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸ್ಲೈಸ್ ಥರ ಮಾಡ್ಕೊಂಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು. ಒಂದು ಚೌಕ ಆಕಾರದಲ್ಲಿ ಸಣ್ಣ ಸಣ್ಣ ಪೀಸ್, ಒಂದೇ ಥರದ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅಷ್ಟೂ ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲನೂ ನೀರಲ್ಲಿ ಹಾಕಿ ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಜಾಸ್ತಿ ಕೈ ಆಡಿಸ್ಬಾರ್ದು ನೀರಲ್ಲಿ ನಾವು, ಯಾಕಂದರೆ ಅದು ತುರ್ಸೋಕ್ಕೆ ಶುರುವಾಗುತ್ತೆ ಕೈಯೆಲ್ಲ. ಅದಕ್ಕೋಸ್ಕರ ನೀರು ಹಾಕಿಬಿಟ್ಟು ಸ್ವಲ್ಪ ಅಲುಗಾಡಿಸ್ಕೊಂಬಿಟ್ಟು ಸ್ವಲ್ಪ ಒಂದು ಸಲ ಕೈ ಮಾಡಿ ತೊಳಿಬೇಕು. ಈಗ ನೋಡಿ, ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ರಾಮನಾಡು ಮೆಣಸಿನ್ಕಾಯಿ ಅಂತಾರಲ್ಲ, ಅದು ತೊಗೊಂಡಿದ್ದೀನಿ. ಇದು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಹುಣಸೆ ಹಣ್ಣು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. 2 ಸ್ಪೂನು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ. ಬೇಕಾದ್ರೆ ಸಾಸಿವೆನ ಕಡಿಮೆ ಮಾಡ್ಕೋಬೋದು, ಬೇಕಾದರೆ 1.5 ಸ್ಪೂನಷ್ಟು 1 ಸ್ಪೂನಷ್ಟು ತೊಗೋಬೋದು ಬೇಕಾದರೆ, ನಿಮ್ಮ ರುಚಿಗೆ ತಕ್ಕಂಗೆ. ಮತ್ತು ಇಂಗು ತೊಗೊಂಡಿದ್ದೀನಿ. ಈಗ ಇದು ಸಣ್ಣ ಬೆಂಕಿ ಮೇಲೆ ಸಾಸಿವೆನೂ ಮೆಂತ್ಯನೂ ಹಾಕಿಬಿಟ್ಟು, ಎಣ್ಣೆ ಹಾಕಿಬಿಟ್ಟು ಅದನ್ನು ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಕೆಂಪಾಗಿ ಹುರ್ಕೋಬೇಕು. ಇದು ಸಾಸಿವೆ ಇದನ್ನು ನಾವು ಇಂಗು ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಇಂಗು ಸುಮಾರು 1 ಸ್ಪೂನಷ್ಟು ಇಂಗನ್ನು ಹಾಕ್ಕೋಬೋದು. ಸಾಸಿವೆ, ಮೆಂತ್ಯ, ಇಂಗು 3 ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು ಚೆನ್ನಾಗಿ. ಆವಾಗ ಅದು ನಾವು ಹೆಂಗೆ ಹುರ್ಕೋತೀವಿ ಅದ್ರ ಮೇಲೆ ಅದ್ರ ರುಚಿ ಬರುತ್ತೆ. ಆಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಲ್ಲ 3 ಥರದ್ದು ಮೆಣಸಿನ್ಕಾಯಿ, ಬೇಕಾದ್ರೆ ನಾವು ಬರೀ ಗುಂಟೂರು ಮತ್ತು ಬ್ಯಾಡಗಿನೇ ಉಪಯೋಗಿಸ್ಬೋದು. ನಾನಿದು ರಾಮನಾಡು ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಬೇಕಾದ್ರೆ ಗುಂಟೂರು ಮಾತ್ರ ಹಾಕ್ಕೊಂಡು ಮಾಡ್ಕೋಬೋದು, ಗುಂಟೂರು ಬ್ಯಾಡಗಿ 2 ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಈಗ ನಾನು ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಗೆ ಸಪ್ರೇಟ್ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲದೆ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ ನಾನು. ಇದು ಇದು ಒಂದೆರಡು, ಕೆಲವರು ಇದಕ್ಕೆ ಕಾಯಿನ ಹಾಕೋದಿಲ್ಲ, ಹಾಗೆ ಮಾಡ್ಕೋತಾರೆ. ನಾನು ಒಂದೆರಡು ಸ್ಪೂನಷ್ಟು ಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಹುರಿದಿರೋ ಇದು ಮಸಾಲೆನೂ, ಸಾಸಿವೆ, ಮೆಂತ್ಯ, ಇಂಗು ಅದನ್ನು ಹಾಕ್ಕೊಂಡು ಒಂದು 3-4 ಲೋಟ ನೀರು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಮಿಕ್ಸಿ ಮಾಡ್ಕೋಬೇಕಾದ್ರೆ ನಾನು ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು, ಎಷ್ಟು ರುಚಿಗೆ ಬೇಕು ನಮಗೆ ಅದಕ್ಕೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪಾತ್ರೆಯಲ್ಲಿ ಹಾಕ್ಕೊಂಬಿಟ್ಟು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಇದನ್ನು ನಾವು ನೀರನ್ನು ಹಾಕಿಬಿಟ್ಟು, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು, ನಾನು ಒಂದು 2 ಲೋಟ ನೀರನ್ನು ಹಾಕಿಬಿಟ್ಟು ಇದನ್ನು ತುಂಬ ಕುದಿಸ್ಬಾರ್ದು. ಒಂದು 2-3 ಕುದಿ ಬಂದ ತಕ್ಷಣ ಇಳಿಸ್ಕೊಂಬಿಡ್ಬೇಕು, ತೆಕ್ಕೊಂಬಿಡ್ಬೇಕು. ಕೆಲವರು ಇದನ್ನು ಹಾಗೇ ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ 2-3 ಕುದಿ ಬಂದ ತಕ್ಷಣ ಇಳಿಸ್ಕೊಂಬಿಡ್ತೀನಿ. ಈಗ ನಾವು ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಸುವರ್ಣಗೆಡ್ಡೆ ಇದೆಯಲ್ಲ, ನೀರೆಲ್ಲ ಇಳ್ಕೊಂಡಿದೆ, ಅದನ್ನು ಇವಾಗ ಎಣ್ಣೆಯಲ್ಲಿ ಕರ್ಕೋಬೇಕು. ಇದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸುವರ್ಣಗೆಡ್ಡೆ ಪೀಸ್ಗಳು, ಅದನ್ನು ಎಣ್ಣೆಯಲ್ಲಿ ಕರ್ಕೊಂಡು ಕೆಂಪಗೆ ಕರ್ಕೋಬೇಕು. ಅದು ಚೆನ್ನಾಗಿ ಕೆಂಪಗೆ ಕರೆದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದ್ರ ಸುವರ್ಣಗೆಡ್ಡೆದು. ಇದು ಒಂಥರ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇದ್ರದ್ದು ಕೂಟು. ಇದಕ್ಕೆ ಕೂಟು ಅಂತ ಹೇಳ್ತಾರೆ, ಸುವರ್ಣಗೆಡ್ಡೆ ಕೂಟು ಅಂತ ಕರೀತಾರೆ. ಈಗ ನೋಡಿ, ಕೆಂಪಾಗಿದೆ. ಈಗ ಇದು ಕೆಂಪಾದ ಮೇಲೆ ತೆಗೆದು ಇಟ್ಕೋತಾ ಇದ್ದೀನಿ, ಫಿಲ್ಟ್ರ್ ಮಾಡಿಬಿಟ್ಟು ಅದು ಎಣ್ಣೆಯಲ್ಲಿ ಇದನ್ನು ಇಟ್ಕೋತಾ ಇದ್ದೀನಿ. ಇದನ್ನು ಇವಾಗ ನಾವು ಕುದಿಸಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ
ಅದರಲ್ಲಿ ಸೇರಿಸ್ಕೋಬೇಕು. ಅದನ್ನು ನಾವು ಬೇಕಂತ ನಮಗೆ ಗರಿಗರಿಯಾಗಿ ಹಾಗೆ ಉಳ್ಕೋಬೇಕು ಅಂತಿದ್ರೆ ಊಟ ಮಾಡೋ ಹೊತ್ತಲ್ಲಿ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಇಲ್ಲ ಹಾಗೆ ಸೇರಿಸ್ಬೇಕಿದ್ರು ಇಟ್ಕೊಂಡ್ರೆ ಇದು ಸ್ವಲ್ಪ ಹೊತ್ತಾದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಹೀಗಾಗಿ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ನಿಧಾನವಾಗಿ ನಾನು ಅದಕ್ಕೆ ಒಂದು ಸೌಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಷ್ಟು ಇದನ್ನು ಹಾಕ್ಕೊಂಡಿದ್ದೀನಿ, ಮಸಾಲೆ ಮಾಡಿದ್ದಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಮ್ಮದು ಕೂಟು ರೆಡಿ ಆಯಿತು ನೋಡಿ. ಇದು ಮಿಕ್ಸ್ ಮಾಡಿಕೊಂಡು ಗರಿ ಗರಿ ಆಗಬೇಕಂದ್ರೆ ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು. ಇದು ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು, ಅನ್ನಕ್ಕೆ ಯೂಸ್ ಮಾಡ್ಬೋದು, ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.